ಮೂಡಾ ಕೇಸ್ನಲ್ಲಿ ತನಿಖಾಧಿಕಾರಿ ಬದಲಾಗ್ತಾರಾ? ತನಿಖಾಧಿಕಾರಿ ಬದಲಾಯಿಸುವುದಕ್ಕೆ ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಕ್ತಾ ಇದ್ದು, ಜನಪ್ರತಿನಿಧಿಗಳ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅರ್ಜಿ. ತನಿಖಾಧಿಕಾರಿಗಳ ನಡೆಗೂ ಕೋರ್ಟ್ ಗರಂ ಆಗಿದ್ದು, ತನಿಖಾ ಪ್ರಗತಿ ವರದಿ ನೋಡಿ ಜಡ್ಜ್ ಗರಂ ಆಗಿದ್ದಾರೆ. ತನಿಖೆ ಮುಗಿದಿದೆಯಾ, ಮುಂದುವರಿಸಬೇಕಿದೆಯಾ? ಹದಿನೇಳರ ಹರೆಯದಲ್ಲಿ ಮತ್ತೊಮ್ಮೆ ಹೊಸತನದತ್ತ, ಮತ್ತಷ್ಟು ನೇರ, ಇನ್ನಷ್ಟು ದಿಟ್ಟ, ಸದಾ ನಿರಂತರ, ಹೊಸ ಬಣ್ಣ, ವಿನೂತನ ವಿನ್ಯಾಸದಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬದಲಾಯಿಸಿ ಅಂತ ಸ್ನೇಹಮಯಿ ಕೃಷ್ಣ ನ್ಯಾಯಾಲಯವನ್ನ ಕೇಳಿಕೊಳ್ತಾ ಇದ್ದಾರೆ. ತನಿಖಾಧಿಕಾರಿ ಸರ್ವಾಧಿಕಾರಿಯ ರೀತಿ ವರ್ತಿಸುತ್ತಿದ್ದಾರೆ. ಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿಕೊಂಡಿದ್ದು, ದೂರುದಾರನಾದ ನನಗೆ ಈವರೆಗೂ ದಾಖಲೆ ಕೇಳಿಲ್ಲ, ತನಿಖೆ ಸರಿಯಾಗಿ ನಡೆಸದೆ ನನಗೆ ಅಪಮಾನ ಮಾಡಿದ್ದಾರೆ, ತನಿಖಾಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿ, ತನಿಖಾಧಿಕಾರಿಗಳನ್ನ ಬದಲಾಯಿಸಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ನೀಡಲಾಗಿದ್ದು, ಜೂನ್ 17ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್, ತನಿಖಾಧಿಕಾರಿಯನ್ನ ಬದಲಾಯಿಸಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮನವಿ, ಅದರ ಜೊತೆಗೆ ನ್ಯಾಯಾಲಯ ಕೂಡ ಗರಂ ಆಗಿದೆ. ಖಂಡಿತ ಭವನ, ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತೆ ಸೇರಿದಂತೆ ಹಲವರ ವಿರುದ್ಧ ಮೂಡಾದಲ್ಲಿ ಸೈಟ್ ಹಂಚಿಕೆಯಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ದೂರನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಮೂಡಾ ಅಂದ್ರೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಆ 4 ವಿರುದ್ಧ ಒಂದು ತನಿಖೆಯನ್ನ ನಡೆಸಿ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿರುವಂತದ್ದು. ಇನ್ನುಳಿದಂತೆ ಅವರ ವಿಚಾರದಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಪರ್ಮಿಷನ್ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಆ ಒಂದು ನೆಲೆಯಲ್ಲಿ ಈ ಮೊದಲು ಸಲ್ಲಿಸಿದಂತ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಕೋರ್ಟ್. ಸೊ ಇವತ್ತು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಲೋಕಾಯುಕ್ತ SPB ಅವರು ಇನ್ನು ತನಿಖೆ ಮುಕ್ತಾಯ ಆಗಿಲ್ಲ. ಕೆಲವರ ವಿಚಾರದಲ್ಲಿ ಒಂದಷ್ಟು ಏನು ಪರ್ಮಿಷನ್ ಕೇಳಲಾಗಿತ್ತು, ಆ ಪರ್ಮಿಷನ್ ಸಿಕ್ಕಿಲ್ಲದೆ ಇರೋದ್ರಿಂದ ನಾವು ತನಿಖೆಯನ್ನು ಮುಂದುವರಿಸಿಲ್ಲ ಅನ್ನುವಂಥದ್ದನ್ನ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾರೆ. ಆದ್ರೆ ಪ್ರಮಾಣ ಪತ್ರದಲ್ಲಿ ಮತ್ತೆ ಒಂದು ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸ್ತಾರೆ. ಆ ಪ್ರಗತಿ ವರದಿಯಲ್ಲಿ ಅಸ್ಪಷ್ಟ ಮಾಹಿತಿಗಳು, ಅಂದ್ರೆ ಏನು ತನಿಖೆ ಯಾವ ಹಂತದಲ್ಲಿದೆ, ನಾವ್ ಏನೇನ್ ಮಾಡ್ತೀವಿ, ಎಷ್ಟು ದಿನ ಬೇಕಾಗುತ್ತೆ, ಸೊ ಈ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆದಂತ ಒಂದಷ್ಟು ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ನೀವು ಈ ರೀತಿ ಪ್ರಮಾಣ ಪತ್ರವನ್ನ, ಈ ರೀತಿ ಸ್ಟೇಟಸ್ ರಿಪೋರ್ಟ್ ಅನ್ನ ಹಾಕಿದ್ರೆ ಇದರಲ್ಲಿ ಏನು ಸರಿಯಾಗಿ ಹೇಳಿಲ್ಲ, ನೀವು ಏನ್ ಮಾಡ್ತಾ ಇದ್ರಿ ಅನ್ನುವಂಥದ್ದು ಇರಲಿಲ್ಲ, ಇನ್ನು ಎಷ್ಟು ದಿನ ಬೇಕು ಅನ್ನುವಂಥದ್ದಿಲ್ಲ, ಸೊ ಈ ರೀತಿ ಹಾಕುವಂಥದ್ದು ಸರಿಯಲ್ಲ ಅಂತೇಳಿ ಗರಂ ಆಗ್ತಾರೆ. ಅದಕ್ಕೆ 17ರ ಹರೆಯದಲ್ಲಿ ಮತ್ತೊಮ್ಮೆ ಹೊಸತನದತ್ತ, ಮತ್ತಷ್ಟು ನೇರ, ಇನ್ನಷ್ಟು ದಿಟ್ಟ, ಸದಾ ನಿರಂತರ, ಹೊಸ ಬಣ್ಣ, ವಿನೂತನ ವಿನ್ಯಾಸದಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೊಸತನದ ಹರಿಕಾರ. ಹೊಸ ರೂಪ, ಹೊಸ ವಿನ್ಯಾಸ, ಮತ್ತೊಮ್ಮೆ ಹೊಸತನದತ್ತ, ಇನ್ನಷ್ಟು ಸುದ್ದಿಗಳು, ನಿರ್ಭೀತಿಯ ವರದಿಗಳು, ನೇರ ದಿಟ್ಟ ನಿರಂತರ, ಎಂದು ಬದಲಾಗದ ಧ್ಯೇಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೊಸತನದ ಹರಿಕಾರ. ಮನವಿಯನ್ನ ಮಾಡ್ತಾರೆ. ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ SPB ಅವರಿಗೆ ಸೂಚನೆ ನೀಡುವ ಮೂಲಕ ಮುಂದಿನ ತಿಂಗಳ 17ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಭವನ, ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.